ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು PMC ಕನ್ನಡ ಚಾನಲ್. ನಾನು ನಿಮ್ಮ ಜಿ ಕನ್ನಡದ ಕಣ್ಮಣಿ ಶಿಕ್ಷಕ್ ಅಭಿಷೇಕ್. ಇಂದು ನಾನು ಬುದ್ಧ ಅವರ ಒಂದು ಸಣ್ಣ ಕಥೆಯನ್ನು ಹೇಳಲು ಇಷ್ಟಪಡ್ತೀನಿ. ಒಂದೊಮ್ಮೆ ಬುದ್ಧ ಅವರು ಅವರ ಅನುಯಾಯಿಗಳ ಜೊತೆ ಕೂತಿರ್ತಾರೆ. ಹೀಗೆ ಎಲ್ಲರ ಮುಖದಲ್ಲಿ ಆನಂದ, ಸಂತೋಷ ತುಂಬಿರುತ್ತೆ. ಆದರೆ ಒಬ್ಬ ವ್ಯಕ್ತಿಯ ಮುಖದಲ್ಲಿ ಅಸಮಾಧಾನ ಮೂಡಿರುತ್ತೆ. ಬುದ್ಧ ಅವರು ಆ ವ್ಯಕ್ತಿಯನ್ನು ಕರೆದು ಏನಾಯಿತು ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ, ಬುದ್ಧ ಅವರೇ, ನಿಮ್ಮಿಂದ ನಾವು ಹಲವು ಜ್ಞಾನಗಳನ್ನು ತಿಳ್ಕೊತಾ ಇದ್ದೀವಿ. ನಮ್ಮನ್ನು ಬೆಳಕಿನ ದಾರಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀರಾ. ನಮಗೆ ತುಂಬ ಒಳ್ಳೆಯದು ಮಾಡ್ತಿದ್ದೀರಾ. ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದೀರಾ. ಒಂದು ವೇಳೆ ನೀವಿಲ್ಲ ಅಂದರೆ ನಮ್ಮನ್ನು ಬೆಳಕಿನ ದಾರಿ ಹತ್ರ ಕರ್ಕೊಂಡು ಹೋಗೋರು ಯಾರು? ನಮಗೆ ಮಾರ್ಗದರ್ಶನ ತೋರಿಸೋರು ಯಾರು? ನಮ್ಮ ಬೆನ್ನೆಲುಬಾಗಿ ನಿಲ್ಲೋರು ಯಾರು ಅಂತ ಆ ವ್ಯಕ್ತಿ ಕೇಳ್ತಾರೆ. ಆ ವ್ಯಕ್ತಿಯ ಪ್ರಶ್ನೆಗೆ ಉತ್ತರವಾಗಿ ಬುದ್ಧ ಅವರು ಒಂದು ಕಥೆಯನ್ನು ಹೇಳ್ತಾರೆ. ಆ ಕಥೆಯ ಪ್ರಾರಂಭ ಹೀಗಿರುತ್ತೆ. ಒಂದು ಊರಿನಲ್ಲಿ ಇಬ್ಬರು ಪ್ರಯಾಣಿಕರು ಬಂದಿರ್ತಾರೆ. ಆ ಪ್ರಯಾಣಿಕರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಒಂದು ಊರಿನಲ್ಲಿ ಅವರು ರಾತ್ರಿ ಬಂದಿರ್ತಾರೆ. ಅದೇ ಊರಿನಲ್ಲಿ ಅವರು ರಾತ್ರಿಯನ್ನು ಕಳೀತಾರೆ. ಆ ಇಬ್ಬರು ಪ್ರಯಾಣಿಕರ ಒಂದು ಕೋಣೆ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಇರುತ್ತೆ. ಆಗ ಅದನ್ನು ತಿಳ್ಕೊಂಡ ಮೊದಲನೇ ಪ್ರಯಾಣಿಕ ಯೋಚನೆ ಮಾಡ್ತಾರೆ, ದಟ್ಟವಾದ ಕಾಡಿನಲ್ಲಿ ಕತ್ತಲೆ ಇರುತ್ತಲ್ಲ, ನಾನು ಒಂದು ಹಣತೆ ದೀಪವನ್ನು ಖರೀದಿಸಬೇಕು. ಅದನ್ನು ತಗೊಂಡ್ರೆ ನನಗೆ ಬೆಳಕಿರುತ್ತೆ, ನಾನು ಕಾಡಲ್ಲಿ ಆರಾಮಾಗಿ ಹೋಗ್ಬೋದು ಅಂತ ಒಂದು ಹಣದ ದೀಪವನ್ನು ಹಣ ಕೊಟ್ಟು ತಗೋತಾರೆ. ಆದರೆ ಎರಡನೇ ಪ್ರಯಾಣಿಕ ಮಾತ್ರ, ಅಯ್ಯೋ, ನಾನು ಯಾಕೆ ಸುಮ್ಮನೆ ದುಡ್ಡನ್ನು ಖರ್ಚು ಮಾಡಬೇಕು ಅಂತ ನಾನು ದುಡ್ಡನ್ನು ಖರ್ಚು ಮಾಡೋದಿಲ್ಲ. ಮೊದಲನೇ ಪ್ರಯಾಣಿಕನ ಒಂದು ಹಣತೆ ದೀಪದ ಬೆಳಕಿನಲ್ಲೇ ನಾನು ಹೋಗ್ತೀನಿ ಅಂತ ಆ ಎರಡನೇ ಪ್ರಯಾಣಿಕ ಯೋಚನೆ ಮಾಡ್ತಾನೆ. ಹೀಗೆ ಇಬ್ಬರು ಸಹ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಬರ್ತಾರೆ. ದಟ್ಟವಾದ ಕಾಡಿನ ಮಧ್ಯದಲ್ಲಿ ತುಂಬ ಕತ್ತಲಿರುತ್ತೆ. ಆದರೆ ಆ ವ್ಯಕ್ತಿ ಮೊದಲನೇ ಪ್ರಯಾಣಿಕನ ಒಂದು ಹಣತೆ ದೀಪದ ಒಂದು ಬೆಳಕಿನಲ್ಲಿ ಆ ಮೊದಲನೇ ಪ್ರಯಾಣಿಕ ಸಾಕ್ತಾನೆ. ಆ ಒಂದು ಹಣತೆ ದೀಪದಲ್ಲಿ ಬರುವ ಸ್ವಲ್ಪ ಸ್ವಲ್ಪ ಬೆಳಕಿನಲ್ಲಿ ಎರಡನೇ ಪ್ರಯಾಣಿಕ ಚಲಿಸ್ತಾನೆ. ಇಬ್ಬರು ಸಹ ಒಂದು ದಾರಿಯಲ್ಲಿ ಇಬ್ಬರು ಸಹ ಸ್ವಲ್ಪ ದೂರ ಹೋಗ್ತಾರೆ. ಹೋದ ನಂತರ ಮೊದಲನೇ ಪ್ರಯಾಣಿಕ ಮುಂದೆ ಎರಡು ದಾರಿ ಬರುತ್ತೆ. ಮೊದಲನೇ ಪ್ರಯಾಣಿಕನ ಕೋಣೆ ಈ ದಾರಿಯಲ್ಲಿರುತ್ತೆ, ಎರಡನೇ ಪ್ರಯಾಣಿಕನ ಕೋಣೆ ಈ ದಾರಿಯಲ್ಲಿರುತ್ತೆ. ಹಾಗಾಗಿ ಮೊದಲನೇ ಪ್ರಯಾಣಿಕ ವೇಗವಾಗಿ ಈ ದಾರಿಯಲ್ಲಿ ಹೋಗ್ಬಿಡ್ತಾರೆ. ಆದರೆ ಎರಡನೇ ಪ್ರಯಾಣಿಕ ಮಾತ್ರ ಅಲ್ಲೇ ಸಿಕ್ಕು ಬೀಳ್ತಾರೆ. ಆಗ ಅವ್ರು ಯೋಚಿಸ್ತಾರೆ, ಅಯ್ಯೋ, ನಾನು ಎಂಥ ಕೆಲಸ ಮಾಡಿಬಿಟ್ಟೆ. ನಾನೇನಂದರೂ ಹಣತೆ ದೀಪವನ್ನು ಈಗ ತಗೊಂಡಿದ್ರೆ ನಾನೀಗ ಆರಾಮಾಗಿ ಕೋಣೆಗೆ ಹೋಗಿ ಸೇರ್ಬೋದಾಗಿತ್ತು. ನಾನು ಈಗ ಹಿಂದಿರುಗಿ ಹೋಗಲು ಸಾಧ್ಯವಿಲ್ಲ, ಮುಂದೆ ಹೋಗಲು ನನಗೆ ದಾರಿಯೂ ಸಹ ಗೊತ್ತಿಲ್ಲ. ಹಾಗಾಗಿ ಇಡೀ ರಾತ್ರಿ ಈ ಕಾಡಲ್ಲೇ ಕಳಿಬೇಕು ಅಂತ ಆ ವ್ಯಕ್ತಿ ಯೋಚನೆ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ಬುದ್ಧ ಅವರು ಈ ಕಥೆಯನ್ನು ಹೇಳ್ತಾರೆ. ಮೊದಲನೇದಾಗಿ ಈ ಕಥೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದಂದರೆ, ಮೊದಲನೇದಾಗಿ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಬುದ್ಧ ಅವರು ಹೇಳಿದ್ದು ಅಪೋ ದೀಪೋ ಭವ, ನಿಮ್ಮ ದೀಪವನ್ನು ನೀವೇ ಬೆಳಗಿಸಿಕೊಳ್ಳಿ, ನಿಮ್ಮೊಳಗಿನ ಒಂದು ಬೆಳಕನ್ನು ನೀವೇ ಕಂಡುಕೊಳ್ಳಿ, ನಿಮ್ಮ ಬೆಳಕಿನಲ್ಲೇ ನೀವು ನಡೆಯಿರಿ ಅಂತ ಹೇಳ್ತಾರೆ. ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ನಮ್ಮ ಪತ್ರಿಜಿ ಅವರು ಯಾವಾಗಲೂ ಹೇಳ್ತಾರೆ. ನೀವು ಧ್ಯಾನ ಮಾಡೋದ್ರಿಂದ ನಿಮ್ಮ ಒಳಗಿನ ಜ್ಞಾನವ ಜ್ಯೋತಿಯನ್ನು ನೀವು ಬೆಳಗಿಸ್ಕೊಳ್ಬೋದು. ನಿಮ್ಮ ಬೆಳಕಿನಲ್ಲೇ ನೀವು ಮುಂದೆ ಸಾಗ್ಬೋದು. ನೀವು ಬೇರೆಯವರ ಬೆಳಕನ್ನು ನಡೆಯೋಕ್ಕೆ ಅವಕಾಶ ಇರಲ್ಲ. ಮುಂದೆ ನೀವು ಬೇರೆಯವರಿಗೂ ಸಹ ಬೆಳಕನ್ನು ಕೊಡೋ ಅವಶ್ಯಕತೆ ಇರಲ್ಲ. ನೀವು ಯಾವಾಗ ಧ್ಯಾನ ಮಾಡ್ತೀರೋ ನಿಮ್ಮ ಜ್ಯೋತಿ ಬೆಳಗುತ್ತೆ. ಸೊ ಫ್ರೆಂಡ್ಸ್, ಮತ್ತೆ ಮುಂದಿನ ಕಥೆಯೊಂದಿಗೆ ನಾವು ನಿಮ್ಮ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾರೆ PMC ಕನ್ನಡ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.